ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ಸ್ವಾಗತ. ಓಕೆ, ನಿಮ್ಗೆ ಗಾಳೆ ಗೊತ್ತಿರುವ ಹಾಗೆ KCET ನಾವು ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡ್ತಾ ಬರ್ತಿದ್ವಿ ಫಸ್ಟ್ ಡೇಯಿಂದ. ಇವಾಗ 2 days ಆಯಿತು. ಏನಕ್ಕೆ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಐ ಲಾಸ್ಟ್ ಮೈ ಫೋನ್. ಓಕೆ, ನನ್ನ ಫೋನ್ ಕಳೆದಿತ್ತು, ಹಂಗೋಸ್ಕರ ನಾನು ಯಾವುದೇ ರೀತಿ ಒಂದು ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ. ಸೊ ಲಾಗಿನ್ ಆಗೋಕ್ಕೆ ಕೂಡ ಆಗಲಿಲ್ಲ ನಾನು ಯೂಟ್ಯೂಬು. ಸೊ ಹಂಗಾಗಿಬಿಟ್ಟು 2 days ಡಿಲೇ ಆಯಿತು. ಆದರೂ ಕೂಡ ನಿಮಗೆ ಯಾಕಂದರೆ ಇಷ್ಟು ಇಲ್ಲಿವರೆಗೂ ಮಾಡ್ಕೊಂಬಂದು ಈಗ ಮಿಸ್ ಮಾಡಬಾರ್ದಲ್ವ. ಸೊ ಹಂಗಾಗಿಬಿಟ್ಟು ಆದರೂ ಇನ್ನೊಂದು ಫೋನಲ್ಲಿ ನಮ್ಮ ಫ್ರೆಂಡ್ ಫೋನಲ್ಲಿ ಲಾಗಿನ್ ಆಗಿಬಿಟ್ಟು ನಿಮ್ಗೆ ತಿಳಿಸ್ತಿದ್ದೀನಿ. ಸೊ ಹಂಗಾಗಿಬಿಟ್ಟು ಇವಾಗ ಏನಪ್ಪ ಅಂದರೆ ಡೈರೆಕ್ಟ್ ವಿಷಯಕ್ಕೆ ಬಂದು 2 ದಿನದಲ್ಲಿ ಏನೇನೆಲ್ಲ ಅಪ್ಡೇಟ್ ಆಗಿದೆ ಅಂತಂದರೆ KE ಕಡೆಯಿಂದ ನಿಮಗೆ ಇಲ್ಲಿ ನೋಡ್ತಿದ್ರೆ KEದಲ್ಲಿ ಏನು ಬರ್ತಿದೆ ಅಂತ ರೀಸೆಂಟಾಗಿ ಒಂದು ನೋಡೋದಂತಂದರೆ ಒಂದು ಡೇಟ್ನ ಎಕ್ಸ್ಟೆಂಡೆಡ್ ಮಾಡಿದರು. ಅಂದರೆ CET ಸ್ಟೂಡೆಂಟ್ಸ್ಗೆ ನೀವು ಚಾಯ್ಸ್ ಎಂಟ್ರಿ ಮಾಡೋದಾಗಿತ್ತು ಅಥವಾ ಬ್ಯಾಂಕಿಗೆ ದುಡ್ಡು ಕಟ್ಟೋದು ಎಲ್ಲನೂ ಕೂಡ ಇವತ್ತೇ ಸಾಯಂಕಾಲವರೆಗೂ ಕೂಡ ಇತ್ತು. ಯಾರೆಲ್ಲ KE ವೆಬ್ಸೈಟ್ ಡೈಲಿ ವೆಬ್ಸೈಟ್ ಚೆಕ್ ಮಾಡ್ಕೊತಿದ್ರು ಅವ್ರಿಗೆಲ್ಲನೂ ಕೂಡ ಗೊತ್ತಿರ್ತದೆ. ಆ್ಯಂಡ್ ರಿಮೈನಿಂಗ್ ಸ್ಟೂಡೆಂಟ್ಸ್ ಬೇರೆ ಒಂದು ಯೂಟ್ಯೂಬ್ ಚಾನಲ್ಸ್ ಕೂಡ ಮಾಡಿರ್ತಾರೆ, ನೋಡ್ಕೊಂಡಿರ್ತಾರೆ. ಆ್ಯಂಡ್ ನಿಮ್ಗೆ ಅಡ್ಮಿಷನ್ ಡೇಟ್ ಲಾಸ್ಟ್ ಡೇಟ್ ಅನ್ನೋದು ಏನೂ ಕೂಡ ಎಕ್ಸ್ಟೆಂಡೆಡ್ ಆಗಿಲ್ಲ. ಓಕೆ, ಅದು 22ನೇ ತಾರೀಕು ಇದೆ. ಸಂಡೇ ಇರುತ್ತೆ ಅಂತ ಭಯಪಡಬೇಡ್ರಿ, ಸಂಡೇನೂ ಕೂಡ ಇದ್ದೇ ಇರ್ತದೆ. ಯಾಕಂದ್ರೆ ಅವ್ರು ಡೇಟ್ ಕೊಟ್ಟಿದ್ದಾರೆ ಅಂತಂದರೆ ಅಡ್ಮಿಷನ್ ಸ್ಟಾರ್ಟ್ ಇದ್ದೇ ಇರ್ತವೆ. ಓಕೆ, ಕಾಲೇಜ್ ಇರಲ್ಲ, ಬಟ್ ನಿಮಗೆ ಅಲ್ಲಿ ಹೋದ ತಕ್ಷಣ ನಿಮ್ಮ ಪ್ರಿನ್ಸಿಪಲ್ಸ್ ಅಥವಾ ಲೆಕ್ಚರ್ ಯಾರಾದ್ರೂ ಸಿಗ್ತಾರೆ, ಅಡ್ಮಿಷನ್ ಮಾಡಿಸ್ಕೊರಿ. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ನನಗೆ ಇವಾಗ ಕಂಟಿನ್ಯೂಸ್ ಆಗಿ ಈವ್ನಿಂಗ್ ಮೇಲೆ ಕಾಲ್ ಬಂದಿದ್ದೇನಪ್ಪ ಅಂತಂದರೆ ಸೀಟ್ ಕ್ಯಾನ್ಸಲೇಷನ್ ಬಗ್ಗೆ ಭಾಳಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ರಿ. ಅಂದರೆ ನಾನು ಚಾಯ್ಸ್ 1 ಕೊಟ್ಟಿದ್ದೆ, ಬಟ್ ನಾನು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬೇಕಿತ್ತು. ಸೊ ಹಂಗಾಗ್ಬಿಟ್ಟು ನಾನು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕಿತ್ತು. ಮಾಡಿ ಬಂದಿದ್ದೀನಿ ಆಗಲೇ. ಅದು ನೆಕ್ಸ್ಟ್ ಪ್ರೊಸೆಸ್ ಅಂದರೆ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರುತ್ತಾ ಅಂತ ಕೇಳಿದ್ರಿ. ಸೊ ಖಂಡಿತ ನೀವು ಕೂಡ ಏನಂತಂದರೆ ಸೀಟ್ ಕ್ಯಾನ್ಸಲೇಷನ್ ಇರೋದೇ ಅದಕ್ಕೆ. ಓಕೆ, ಸೊ ನಾನು ಕೇಳಿದ ಪ್ರಕಾರ ಸ್ಟೂಡೆಂಟ್ಸ್ಗೆ 5,000 ರೂಪಾಯಿ ಪೆನಾಲ್ಟಿ ಅಷ್ಟೇ ಕಟ್ತಿದ್ದಾರೆ ಅಂತಂದರೆ, ಹೋದ ವರ್ಷ 10,000 ಪೆನಾಲ್ಟಿ ಮಾಡಿದ್ರು, ಮೇ ಬಿ ಈ ವರ್ಷ 5,000 ಮಾಡಿದ್ದಾರೆ ಅನಿಸುತ್ತೆ. 5,000 ಕಟ್ಟಿ ಪೆನಾಲ್ಟಿ ಕಟ್ತೀರಾ? ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಇರ್ತೀರ, ನೀವು ಚಾಯ್ಸ್ 1 ಕೊಟ್ಬಿಟ್ಟು 1,15,000 ಫೀಸ್ ಪೇ ಮಾಡ್ತೀರಾ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳಕ್ಕೆ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ KEಗೆ ಹೋಗ್ಬೇಕಾಗ್ತದೆ. ಬೆಂಗಳೂರಿಗೆ ವಿತ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬಿಟ್ಟು ಒಂದು 5,000 ರೂಪಾಯಿ ಪೆನಾಲ್ಟಿ ಮಾಡ್ಕೊಂತಾರೆ. ರಿಮೈನಿಂಗ್ ಎಲ್ಲ ಸ್ಟೂಡೆಂಟ್ ಅದು ಏನು ಮಾಡ್ತಾರೆ ಅಂತಂದರೆ ದುಡ್ಡನ್ನ ರೀಫಂಡ್ ಮಾಡಲ್ಲ, ಇವಾಗಲೇ ಮಾಡಲ್ಲ. ನೆಕ್ಸ್ಟ್ ರೌಂಡ್ ನಿಮ್ಗೆ ಯಾವ ಸೀಟ್ ಸಿಗುತ್ತೋ ಅದನ್ನು ನೋಡ್ತಾರೆ. ಅವಾಗ ನಿಮಗೆ ಯಾವ ಕಾಲೇಜ್ ಸಿಗುತ್ತೋ ಅದ್ರ ಮೇಲೆ ಡಿಫೆಂಡ್ ಮೇಲೆ ವಾಪಸ್ ದುಡ್ಡು ಕಟ್ಟೋದಾಯಿತು ಏನಾದ್ರು ಕೂಡ ಡೀಟೇಲ್ಸೇ ಬರ್ತಾವೆ. ಓಕೆ, ಇನ್ ಕೇಸ್ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿತ್ತಂದ್ರೆ ಕಡಿಮೆ ದುಡ್ಡು ಆಗುತ್ತೆ, ವಾಪಸ್ ನಿಮಗೆ ರೀಫಂಡ್ ಆಗುತ್ತೆ. ಇನ್ ಕೇಸ್ ಯಾವುದೂ ಕೂಡ ಸೀಟ್ ಸಿಗದೆ ಹೋದರೆ ಅವಾಗ ವಾಪಸ್ ಎಲ್ಲ ದುಡ್ಡನ್ನ ನಿಮಗೆ ಅಕೌಂಟ್ಗೆ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಿರ್ತಾರಲ್ವ ಅದಕ್ಕೆ ರೀಫಂಡ್ ಆಗುತ್ತೆ. ಓಕೆ, ಇದು ಒಂದು ಸೆಕೆಂಡ್ ರೌಂಡ್ ಯಾವಾಗ ಮುಗಿತಪ್ಪ ಅಂದ್ರೆ ಒಂದು ನೆನ್ಪಿಟ್ಕೋಬೇಕು, 28ನೇ ತಾರೀಕು ಲಾಸ್ಟ್ ಅಂತ ಹೇಳಿದ್ರೆ ಮೇ ಬಿ ಮಂಡೇವರೆಗೂ ಹೋಗ್ಬೋದು. ಮಂಡೇವರೆಗೂ ಕೂಡ ಲಾಸ್ಟ್ ಹೋದ್ರು ಕೂಡ ಮಂಡೇ ಆದ ತಕ್ಷಣ ನೆಕ್ಸ್ಟ್ ಮಂತಿಂದ 3rd ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಹೆಂಗೆ ಕರಿತೀವಿ ಅದನ್ನ ಅಥವಾ 3rd ರೌಂಡ್ ಅಂತ ಸ್ಟಾರ್ಟ್ ಆಗುತ್ತೆ. ಅದು ಮುಗಿದಾದ ನಂತರ ಇನ್ನೂ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕ್ವಶನ್ ಕೇಳೋದು AHS BPT BPO ಸ್ಟೂಡೆಂಟ್ಸ್ ಕೂಡ ಕೇಳ್ತಿದ್ರಿ. ಇವ್ರದ್ದು ಕೂಡ ಓಕೆ ನೆಕ್ಸ್ಟ್ ಮಂತ್ 15th ಆನ್ವರ್ಡ್ಸ್ ನಿಮ್ಮದು ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ. ಇದು KEದು ಇನ್ನು ನೀಟ್ ಸ್ಟೂಡೆಂಟ್ಸ್ ಬಗ್ಗೆ ಮಾಪಪ್ ರೌಂಡ್ ಬಗ್ಗೆ ಸ್ವಲ್ಪ ಮಾತಾಡೋದಂದರೆ ನಿಮ್ಗೆ ಇನ್ನೂ ಕೂಡ ಮಾಪಪ್ ರೌಂಡ್ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಬಟ್ ಮಾಪಪ್ ರೌಂಡು ಮೆಡಿಕಲ್ ಬೇರೆ ಸಪ್ರೇಟ್ ನಡೀತದೆ, ಡೆಂಟಲ್ ಮತ್ತು ಆಯುಷ್ದು ಒಂದು ಸಪ್ರೇಟ್ ನಡೀತದೆ. ಅಂದರೆ ಎರಡು ಎಟ್ ಎ ಟೈಮ್ ನಡೀತದೆ, ಬಟ್ ಅದು ಬೇರೆ ಸಪ್ರೇಟ್ ನಡೀತದೆ. ನೋಡೋಣ KEದವ್ರು ಇನ್ನೂ ಕೂಡ ಏನೇನೆಲ್ಲ ಬಿಡ್ತಾರೆ, ಬಿಟ್ಟಾದ್ಮೇಲೆ ಹೇಳಕ್ಕೆ ಬರ್ತದೆ. ಸದ್ಯಕ್ಕಿರುವಂಥದ್ದು ಇದಿಷ್ಟು ಅಪ್ಡೇಟ್ಗಳಿದ್ದಾವೆ ಸದ್ಯಕ್ಕೆ. ಆ್ಯಂಡ್ ಇನ್ನೊಂದು UGCET ಸಪ್ಲಿಮೆಂಟ್ರಿ ಮತ್ತು ಸ್ಪಾಟ್ ರ್ಯಾಂಕ್ ಲಿಸ್ಟ್ ಅಂತ ಬಿಟ್ಟಿದ್ದಾರೆ. ಅಂತಂದರೆ ಯಾರೆಲ್ಲ ಈಗ ಫಾರ್ ಎಕ್ಸಾಂಪಲ್ ಏನು ಮಾಡಿದಾರೆ ಅಂತಂದರೆ ಹುಡುಗರು ಏನಾಗಿರುತ್ತೆ ಅಂದರೆ ಸೆಕೆಂಡ್ PUC ಮಾಡಿರ್ತಾರೆ ಅಂತ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರ್ಕೊಂಬಂದಿರ್ತಾರೆ. ಇಟ್ ಮೀನ್ಸ್ 2ನೇ ಅಟೆಂಪ್ಟ್ ಅಥವಾ 3ನೇ ಅಟೆಂಪ್ಟಲ್ಲಿ ಪಾಸ್ ಆಗಿರ್ತಾರೆ. ಅವ್ರಿಗೆ ಇವಾಗ ಓಕೆ 3rd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರುತ್ತೆ. ಓಕೆ, ಈಗ ರ್ಯಾಂಕ್ ನಿಮಗೂ ಕೂಡ ಅಂದರೆ KCET ಎಕ್ಸಾಮ್ ಬರೆದಿರ್ತಾರೆ, ಬಟ್ ನೀವು ಇನ್ನೂ ಕೂಡ PUC ಪಾಸ್ ಆಗಿರಲ್ಲ, ಹಂಗಾಗಿ ನಿಮಗೆ CET ರ್ಯಾಂಕ್ ಬಂದಿರಲ್ಲ. ಸೊ ಹಂಗಾಗಿಬಿಟ್ಟು PUC 2ನೇ ಅಥವಾ 3ನೇ ಅಟೆಂಪ್ಟ್ ಪಾಸ್ ಆಗಿ ಅವ್ರಿಗೆ ಇವಾಗ ರ್ಯಾಂಕ್ ಅನ್ನೋದು ಇವಾಗ ಬಂದಿರುತ್ತೆ. ಓಕೆ, ಸ್ಪಾಟ್ ರ್ಯಾಂಕ್ ಅಂತ ಬಂದಿರುತ್ತೆ ನೋಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ರ್ಯಾಂಕ್ ನೋಡ್ಕೋರಿ. ಆ್ಯಂಡ್ ಅದಾದ ನಂತರ ನೀವು ಕೂಡ ಈ 3rd ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೋದು. ಸೀಟು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತಂದರೆ ಯಾರೆಲ್ಲ ಈಗ ಚಾಯ್ಸ್ 3 ಕೊಟ್ಟು ಅಂದರೆ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 3 ಕೊಟ್ಟು ಮತ್ತು ಚಾಯ್ಸ್ 4 ಕೊಟ್ಟು ಮತ್ತು ಯಾರೆಲ್ಲ ಸೀಟ್ ಸಿಕ್ಕಿರಲ್ಲ ಅವರೆಲ್ಲನೂ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಹೊಸದಾಗಿ ಯಾವುದಾದ್ರು ಕಾಲೇಜಸ್ ಆ್ಯಡ್ ಆಗಿದ್ದರೆ ಆ್ಯಂಡ್ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿರುವಂಥ ಸೀಟು ಎಲ್ಲನೂ ಕೂಡ ಆ್ಯಡ್ ಆಗಿ ಈ 3rd ರೌಂಡಿಗೆ ಬರ್ತಾವೆ. ನೋಡೋಣ ಎಷ್ಟು ಸೀಟ್ ಉಳಿದಿದಾವೋ, ನೀವು ಕಟ್ ಆಫ್ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡ್ಬೋದು. ಹೊಸದಾಗಿ ಒಂದು ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಬಿಡ್ತೀನಿ ಅಂತಲೂ ಕೂಡ ಹೇಳಿದಾರೆ. ನೋಡೋಣ, ಬಿಡ್ತಾರೆ, ಖಂಡಿತ ಬಿಡ್ತಾರೆ. ನೀವು ಆ್ಯಡ್ ಕೂಡ ಮಾಡ್ಬೋದು, ಡಿಲೀಟ್ ಕೂಡ ಮಾಡ್ಬೋದು. ಒಂದು ನೆನ್ಪಿಟ್ಕೋಬೇಕು, ನೀವು ಈಗ ಚಾಯ್ಸ್ 2 ಕೊಟ್ಟವ್ರಿಗೆ ನೀವಂತರ ಮುಂದೆ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು, ಅದೊಂದು ನೆನ್ಪಿಟ್ಕೋರಿ. ಇನ್ ಕೇಸ್ ಅಡ್ಮಿಷನ್ ಮಾಡಿಸೋಲ್ಲ ಅಂತಂದರೆ ಪೆನಾಲ್ಟಿ ಬೀಳುತ್ತೆ ನಿಮಗೂ ಕೂಡ. ಓಕೆ ಸರಿ, ಇದಿಷ್ಟು ಸದ್ಯಕ್ಕಿರುವಂಥ ಅಪ್ಡೇಟು. ಸಾರಿ ಫಾರ್ ಯಾಕಂದರೆ 2 ದಿನ ಏನೂ ಕೂಡ ಅಪ್ಡೇಟ್ ಮಾಡಲಿಕ್ಕಾಗಲ್ಲ, ಇನ್ಮೇಲೆ ಆ ರೀತಿ ಆಗಲ್ಲ. ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಬರ್ತಿರ್ತವೆ. ಅಲ್ಲಿವರೆಗೆ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೆ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.